ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ವೇದವತಿ ಬೀರಾವ್. ನಾನಿವತ್ತು ನಿಮಗೆಲ್ಲ ತುಂಬ ರುಚಿಯಾದಂಥ ಪೂರಿ ಮಾಡೋಕ್ಕೆ ಹೇಳ್ಕೊಡ್ತೀನಿ. ಈ ಪೂರಿಗೆ ಹೆಚ್ಚಿಗೆ ಏನು ಸಾಮಾನು ಬೇಡ, ಗೋಧಿ ಹಿಟ್ಟು ಬೇಡ, ಮೈದಾ ಹಿಟ್ಟು ಬೇಡ, ಏನು ಬೇಡ. 1 ಕಪ್ ಅವಲಕ್ಕಿ, 3 ಕಪ್ ಬಾಂಬೆ ರವೆ, 3/4 ಕಪ್ಪಷ್ಟು ಮೊಸರು, ಹದ ಮಾಡಿದ್ದು ಸ್ವಲ್ಪ ಉಳಿದಿದ್ದು ಮೊಸರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅಥವಾ 1 ಚಮಚ ಸಣ್ಣ ಚಮಚದಲ್ಲಿ ಸಕ್ಕರೆ, ಒಂದು ಅರ್ಧ ಮುಷ್ಟಿ ಡ್ರೈ ಮೇಥಿ ಸಣ್ಣ ಪೌಡ್ರ್ ಇದ್ದಿದ್ದು ಮೇಥಿ ಸಿಗುತ್ತಲ್ಲ, ಡ್ರೈ ಮೇಥಿ ಅದು. ಓಕೆನಾ? ಮತ್ತು ಇದಕ್ಕೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಹದದಲ್ಲಿ ನೋಡಿಕೊಂಡು ಚೆನ್ನಾಗಿ ಮಾಡಿ ತಿಕ್ಕಿ ಚೆನ್ನಾಗಿ ಕಲಸಿ. ತುಂಬ ಚೆನ್ನಾಗಿ ಬರುತ್ತೆ, ಬಹಳ ಟೇಸ್ಟಿನೂ ಆಗುತ್ತಿದ್ದು. ಅದನ್ನು ನೆನೆಸಿ ಹಿಟ್ಟು ಚೆನ್ನಾಗಿ ತಿಕ್ಕಿ ಕಲಸಿಟ್ಟು ಮೇಲಿಂದ ಸ್ವಲ್ಪ ಎಣ್ಣೆ ಹಚ್ಚಿಟ್ಟು ಆಮೇಲೆ ಅದಕ್ಕೆ 1 ಗಂಟೆ ಅಥವಾ 2 ಗಂಟೆ ರೆಸ್ಟ್ ಕೊಡಿ. ಅದಕ್ಕೆ ಹಿಟ್ಟು ಸ್ವಲ್ಪ ಹೊತ್ತು ನೆನೀಲಿ, ಚೆನ್ನಾಗಿ ನೆನೀಲಿ. ನೆಂದ ಮೇಲೆ ಆಮೇಲೆ ನೀವು ಅದನ್ನು ಕಲಸಿ ಮಾಡಿರಂತೆ. ಇದಕ್ಕೊಂದು 300 ಗ್ರಾಮ್ ಎಣ್ಣೆ ಇದ್ರೆ ಸಾಕು. 300 ಗ್ರಾಮ್ ಎಣ್ಣೆ ಸಾಕಾಗುತ್ತೆ 1/4 ಲೀಟ್ರ್ ಮೇಲೆ. ಓಕೆನಾ? ಅಕ್ಕಿ ಹಿಟ್ಟು ಹಾಕಿ ಲಟ್ಸಿ, ಎಣ್ಣೆ ಹಚ್ಚಿ ಲಟ್ಸೋಕೆ ಹೋಗ್ಬೇಡಿ. ಅಕ್ಕಿ ಹಿಟ್ಟು ಸ್ವಲ್ಪ ಉದುರಿಸ್ಕೊಂಡು ಲಟ್ಸಿ ಅಂತಿದ್ದು. ಅಕ್ಕಿ ಹಿಟ್ಟು ನಾನು ಇಟ್ಕೊಂಡಿದ್ದು ಉಂಡೆ ಹಿಟ್ಟಿಂದು. ಇಷ್ಟು ದೊಡ್ಡ ಉಂಡೆ ಇರಲಿ, ಇಷ್ಟು ಪೂರಿ ಬರುತ್ತೆ ನೋಡಿ. ಎಷ್ಟು ಪೊಳ್ಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಂದು 15 ದಿವಸಕ್ಕೂ ತಿಂಗಳಿಗೆ 1-2 ಸಲ 3 ಸಲ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮೇಥಿ ಪರಿಮಳನೂ ಘಮ ಅಂತಿರುತ್ತೆ. ಅವಲಕ್ಕಿ ರವೆ ಆಗಿದ್ದರಿಂದ ಭಾಳ ರುಚಿಯಿದೆ. ಗೋಧಿ ಹಿಟ್ಟು ಬೇಡ, ಮೈದಾ ಹಿಟ್ಟು ಬೇಡ, ಏನು ಬೇಡ. ಅಪರೂಪದಾಗ ಮಾಡ್ಕೊಂಡು ತಿನ್ನಿ, ಭಾಳ ರುಚಿ ಇರುತ್ತೆ. ಇದಕ್ಕೊಂದು ಕೂರು ಬಂದು ನಿಮ್ಗೆ ಮಾಡೋದು ಹೇಳ್ಕೊಡ್ತೀನಿ. 1-2 ಈರುಳ್ಳಿ ಕಟ್ ಮಾಡಿ, ಒಂದು ಸಣ್ಣ ಹಾಲು, 1-2 ಟೊಮೊಟೊ. ತವಾದಲ್ಲಿ ನೀವು ಈರುಳ್ಳಿನ ಫ್ರೈ ಮಾಡಿ, ಆಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿ, ಬೇಯಿಸಿ ಆಲೂಗಡ್ಡೆ ಬೇಯಿಸಿ ಅದನ್ನು ಪುಡಿ ಮಾಡಿ ಹಾಕಿ ಅದಕ್ಕೆ. ಆಮೇಲೆ ಒಂದು ಗೋಡಂಬಿ, ಒಂದು 4 ಪೀಸ್ ತೆಂಗಿನಕಾಯಿ, ಚೂರು ಜೀರಿಗೆ, ಆಮೇಲೆ ಅದನ್ನು ಚೂರು ನುಣ್ಣಗೆ ರುಬ್ಬಿ ಸಣ್ಣ ಬೌಲಲ್ಲಿ ರುಬ್ಬಿ, ಚೂರು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಬೋದು ಅದ್ರಾಗೆ, ಬೇಕಂದರೆ ಇಲ್ಲದ್ರೆ ಬೇಡ. ರುಬ್ಬಿ ಇಲ್ಲೇನು ನಾವು ಟೊಮೊಟೊ ಈರುಳ್ಳಿ ಹುರಿದಿರ್ತೀವಲ್ಲ ಅದಕ್ಕೆ ಹಾಕಿ ಬೇಯಿಸಿದ ಆಲೂಗಡ್ಡೆನ ಪುಡಿ ಮಾಡಿ ಹಾಕಿ, ಚೂರು ಕೊತ್ತಂಬರಿ ಪೌಡ್ರು, ಚೂರು ಜೀರಿಗೆ ಪೌಡ್ರು, 1/4 ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಸಕ್ಕರೆ, ಆಮೇಲೆ ಎಲ್ಲ ಹಾಕಿ ಕಲಸಿ ಅದನ್ನು ಚೆನ್ನಾಗಿ. ನಂತರ ನೀವೇನು ರುಬ್ಬಿರ್ತಿರಲ್ಲ ಗೋಡಂಬಿ ಕಾಯಿದು ಮಸಾಲ, ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ. ಚೆನ್ನಾಗಿ ಹದ ಗೊಜ್ಜು ಟೈಪಲ್ಲಿ ಆಗ್ಲದು. ಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ. ತುಂಬ ರುಚಿಯಾಗುತ್ತದು. ಎಲ್ಲರೂ ಮಾಡಿ ನೋಡಿ. ಈ ಪೂರಿ ಜೊತೆಗೆ ಭಾಳ ಚೆನ್ನಾಗಾಗುತ್ತೆ. ಒಂದು ವೇಳೆ ನಿಮ್ಗೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ಪೂರಿಗೆ ಬೇರೆ ಯಾವುದೇ ಸಾಂಬಾರು ಅಥವಾ ಬೇರೆ ಚಟ್ನಿ ಯಾವುದು ಬೇಕಾರಾಗುತ್ತೆ, ಮಾವಿನಕಾಯಿ ಚಟ್ನಿ, ಕಾಯಿ ಚಟ್ನಿ ಯಾವ್ದು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ದಯವಿಟ್ಟು ಎಲ್ಲರೂ ಮಾಡಿ, ಭಾಳ ರುಚಿಯಾಗಿದೆ. ಯೂಟ್ಯೂಬಲ್ಲಿ ಬಿಡ್ತೀನಿ, ನೋಡಿ ಅಂತೆ. ನಿಮಗೂ ತುಂಬ ಇಷ್ಟ ಆಗುತ್ತೆ, ಮಾಡಿ ನೋಡಿ. ನಾನು ಟ್ರೈ ಮಾಡಿದೆ, ಹೀಗೆ ಕೇಳಿ. ಅದಕ್ಕೆ ನಿಮಗೂ ತಿಳಿಸ್ತದೆ. ಯಾರಿಗೆ ನೀವೆಲ್ಲ ಗೊತ್ತಿಲ್ವೋ ಅವರೆಲ್ಲ ಕಲ್ತ್ಕೊಂಡು ಮಾಡಿ. ಸ್ಪೆಷಲ್ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಾಡ್ತೀನಿ. ಪೂರಿ ಅವಲಕ್ಕಿ ಹಾಗೂ ಬಾಂಬೆ ರವೆ ಅಥವಾ ಚಿರೋಟಿ ರವದ ಮೇಥಿ ಸೊಪ್ಪು ಹಾಕಿದ ಸ್ಪೆಷಲ್ ಪೂರಿ. ಓಕೆ, ಧನ್ಯವಾದಗಳು.